ಗೈಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ನನ್ನ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನನ್ನ ನ್ಯೂ ಫೋನಲ್ಲಿ ಫಸ್ಟ್ ಲಾಂಗ್ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಯಾಕಂದರೆ ಒಂದು ನನ್ನ ಹೊಸ ಮೊಬೈಲ್, ಸೆಕೆಂಡ್ ರಾಜಸ್ಥಾನ್ ರಾಯಲ್ಸ್ ಜೊತೆ ನಮ್ಮ ಬೆಂಗಳೂರು ವಿನ್ ಆಗಿದೆ. ಸೊ ಈ ಖುಷಿಗೆ ಈಗ ನಾನು ನಮ್ಮ ಮಂಗಳೂರಿನ ಫಾರಮ್ ಮಾಲಲ್ಲಿ ಹೊಸತ್ತು ಪಬ್ಬಸ್ ಅಂದರೆ ಐಡಿಯಲ್ ಪಬ್ಬಸ್ ಓಪನ್ ಆಗಿದೆ. ಸೊ ಫ್ರೆಂಡ್ಸಿಗೆ ಟ್ರೀಟ್ ಕೊಡುವ ಅಂತ ಹೋಗ್ತಾ ಇದ್ದೇನೆ. ಸೊ ನೀವು RCBಯ ವಿನ್ ಆಗೋದನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಅಂದರೆ ಕಮೆಂಟ್ ಮೆಸೇಜ್ ಬೇಗ ಹೋಗಿ ಕಮೆಂಟ್ ಮಾಡಿ. ಐಸ್ ಕ್ರೀಮ್ ತಂದಾದ್ಮೇಲೆ ನೆಕ್ಸ್ಟ್ ಎಂತ ಉಂಟು ಪ್ಲ್ಯಾನ್ ಅಂತ ಹೇಳ್ತೇನೆ. ಓಕೆ, ಇಲ್ಲಿಗೆ ಹೋಗ್ತೇನೆ ಅಂತ. ಸೊ ಫಸ್ಟ್ RCB ಗೆಲುವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಲ್ವಾ? ಸೊ ಬನ್ನಿ ಹೋಗೋ ಈಗ. ಸೊ ಎಷ್ಟು ಜನ ನೋಡಿ, ಎಷ್ಟು ಜನ ಇದ್ದಾರೆ. ಬಿಕಾಸ್ ಪಬ್ಬಸ್ ಫಸ್ಟ್ ಟೈಮ್ ಓಪನ್ ಆಗಿ 3 days ಆಯಿತು ಇವತ್ತಿಗೆ. ಸೊ ಹೆವಿ ಜನ ಇದ್ದಾರೆ ವಾಕಿಂಗ್ಸ್ ಮಾಲಲ್ಲಿ. ಸೊ ಫೈನಲಿ 64-68 ನಂಬರ್ ಆದಮೇಲೆ ನಮ್ಮದು ಐಸ್ ಕ್ರೀಮ್ ಬಂತು. ಒಂದು ತಿರಾಮಿಸ್ ಮತ್ತು ಒಂದು ಐಡಿಯಲ್ ಸ್ಪೆಷಲ್ ಅಂತ ಒಂದು ಆರ್ಡರ್ ಮಾಡಿದ್ವಿ. ಸೊ ಅಲ್ಲಿಂದ ಪಾನಿಪುರಿ ಮತ್ತು ದಹಿಪುರಿ ತಿನ್ನೋಣ ಅಂತ. ಸೊ ಒಂದು ಬೇಲ್ಪುರಿ, ಒಂದು ಮಸಾಲೆ ಪುರಿ, ಐಸ್ ಕ್ರೀಮ್ ತಿಂದಾದ್ಮೇಲೆ ಇದನ್ನು ತಿಂತಾ ಇದ್ದೇವೆ ಈಗ. ಸೊ ಇಲ್ಲಿ ಬಂದಿದ್ದೇವೆ, ವೆಯ್ಟ್ ಮಾಡಬೇಕಂತೆ. ಫುಲ್ ಜನ ಇದ್ದಾರೆ. ಓ ಮೈ ಗಾಡ್. ಸೊ ದಹಿಪುರಿ. ಸೊ ಇದು ತಿಂದು ಲಾಸ್ಟಿಗೆ ಸ್ವಲ್ಪ ಜೀರ್ಣ ಆಗ್ಲಿಕ್ಕಂತ ಜ್ಯೂಸ್ ಕುಡಿದೆ. ಸೊ ಅಲ್ಲಿಂದ ಡೈರೆಕ್ಟ್ ಕಾವೂರ್ ಲೇಕ್ ಅಂತ ಫಸ್ಟ್ ಟೈಮ್ ನಾನು ಬಂದದ್ದು, ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ನೈಟ್ ಬಂದದ್ದು, ಚೆಂದ ಇತ್ತು ವ್ಯೂ. ಸೊ ಈ ಥರ ನಾನು ನನ್ನ RCB ವಿನ್ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಡೇನ ಸ್ಪೆಂಡ್ ಮಾಡಿದೆ. ನೀವು ಯಾವ ಥರ ಎಲ್ಲ ಸೆಲೆಬ್ರೇಟ್ ಸ್ಪೆಂಡ್ ಮಾಡ್ತೀರಂತ ಬೇಗ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.